ಧಾರವಾಡ ನಗರದ ಕೆಸಿಡಿ ಕಾಲೇಜ್ ಆವರಣದಲ್ಲಿ ನಡೆಯುತ್ತಿರುವ 3 ದಿನಗಳ ಕಾಲ ನಡೆಯುವ ಬಿಲ್ಡ್ ಎಕ್ಸ್ಪೋ 2025 ಶಾಸಕ ಮಹೇಶ್ ತೆಂಗಿನಕಾಯಿಯವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಿರ್ಮಾಣ ಕ್ಷೇತ್ರದ ನವೀನ ತಂತ್ರಜ್ಞಾನಗಳು, ಉತ್ಪನ್ನಗಳು ಮತ್ತು ಸೇವೆಗಳು ಪ್ರದರ್ಶಿಸಲು ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದ ಉದ್ಯಮಿಗಳು, ಗುತ್ತಿಗೆದಾರರು, ಎಂಜಿನಿಯರ್ಗಳು, ವಾಸ್ತುಶಿಲ್ಪಿಗಳು ಒಂದೇ ವೇದಿಕೆಯಲ್ಲಿ ಸೇರಿಸಲು ಇದು ಉತ್ತಮ ವೇದಿಕೆಯಾಗಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಸೋಸಿಯೇಷನ್ ಅಧ್ಯಕ್ಷರಾದ ಸುನಿಲ್ ಬಾಗೇವಾಡಿಯವರು ಮಾತನಾಡಿ, ನಮ್ಮ ಅಸೋಸಿಯೇಷನ್ ಧಾರವಾಡದಲ್ಲಿ ಕಟ್ಟಡ ಕಟ್ಟುವವರಿಗೆ ತಂತ್ರಜ್ಞಾನ ಪುನಃಚೇತನಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಡುವುದೇ ಈ ಬಿಲ್ಡ್ ಎಕ್ಸ್ಪೋದ ಉದ್ದೇಶ. 3 ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದರೆ ಇದರ ಉದ್ದೇಶ ಫಲಿಸಿದಂತೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಅಸೋಸಿಯೇಷನ್ ಸದಸ್ಯರು ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಕೈ ಜೋಡಿಸುವಲ್ಲಿ ಮುಂಚೂಣಿಯಲ್ಲಿ ಇರುವುದರಿಂದಲೇ ಇವತ್ತು ರಾಜಕೀಯ ಅವರನ್ನ ಕರೆದಿದೆ. ಅಲ್ಲದೇ ಸಮಾಜದ ಸಮಸ್ಯೆಗಳಿಗೆ ಹತ್ತಿರದಿಂದ ಅರಿತುಕೊಂಡು ಬೆಳೆದಂತಹ ವ್ಯಕ್ತಿ ಮಾಡ್ತೇನೆ. ರೇಟ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಕ್ವಾಲಿಟಿಯಲ್ಲಿ ಯಾವುದೇ ಕಾರಣಕ್ಕಾಗೂ ಕಾಂಪ್ರಮೈಸ್ ಆಗ್ತದೆ ಅಂತ ನಮ್ಮ ಕಿರೇಸರವರು ಅದಾರ ನೋಡಿಲ್ಲ. ಆಗಲೇ ಅನೇಕರು ನಾವು ನೋಡ್ತೇವೆ, ಬಿಲ್ಡಿಂಗ್ ಅವ್ರು ಹೇಳಿದಾಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಂಥ ಸಂದರ್ಭ ಅಂತಂದ್ರೆ ಅನೇಕ ಸಂದರ್ಭದಲ್ಲಿ ಯಾವುದಕ್ಕೆ ದುಡ್ಡು ಹಾಕಬಾರ್ದು ಅದಕ್ಕೆಲ್ಲ ದುಡ್ಡು ಹಾಕುವಂಥದ್ದು ಪ್ರಯತ್ನ ಮಾಡ್ತೀವಿ. ಯಾವುದಕ್ಕೂ ಅವ್ರು ಹೇಳ್ದಂಗೆ ಯಾವುದೋ ಐಟಮನ್ನು ರಿಫಂಡಬಲ್ ಆಗೋದಿಲ್ಲ ಅನ್ನೋಂಥದ್ದು ಇರುತ್ತೆ. ಅದಕ್ಕೆ ನಾವು ಕಮ್ಮಿ ಒಂದಿಷ್ಟು ಪ್ರಯತ್ನವನ್ನು ಮಾಡುವಂಥದ್ದಾಗುತ್ತೆ. ಅಂದರೆ ಆ್ಯಸ್ ಎ ಇಂಜಿನಿಯರ್ಸ್ ತಾವೆಲ್ಲರೂ ಕೂಡ ಈ ಫೀಲ್ಡ್ನಲ್ಲಿ ಸಾಕಷ್ಟು ನುರಿತು ಅನೇಕ ಇಂಥವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ನೂರಾರು ಸಾವಿರಾರು ಬಿಲ್ಡಿಂಗ್ಗಳನ್ನು ಕಟ್ಟಿರ್ತಕ್ಕಂಥದ್ದು ಇರ್ತದೆ. ಬೇರೆ ಬೇರೆ ಕಾಯಕದಲ್ಲಿ ಕೂಡ ಇದ್ದಿದೆ. ಆದರೆ ಭಾಳ ಇಂಪಾರ್ಟೆಂಟ್ ಅಂದರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅನ್ನೋದು ನೀವು ತಿಳುವಳಿಕೆ ಕೊಟ್ಟಾಗ ಮಾತ್ರ ಗ್ರಾಹಕರಿಗೆ ಒಂದು ಒಳ್ಳೆ ರೀತಿಯಾದಂಥ ಆಗೋದು. ಇಲ್ಲಾಂದ್ರೆ ನಮ್ದು ಹೆಂಗಿರುತ್ತೆ, ಶೋ ಬರಲಿ, ಆದ್ರೆ ಉಳಿದಿದ್ದು ಏನಾಗೈತೆ ಗೊತ್ತಂಗಿಲ್ಲ. ಆದ್ಮೇಲೆ ಮುಂದೆ 1 ವರ್ಷ 2 ವರ್ಷ ಬಿಟ್ಟ ಮ್ಯಾಗ ಅನೇಕ ನಮ್ಮ ದೊಡ್ಡವರು ಮನೆ ಕಟ್ಟಿಸ್ತಿರ್ತಾರೆ. ಮುಂದಾದ್ಮೇಲೆ 3 ತಿಂಗಳು ಅಥವಾ 1 ವರ್ಷ 2 ವರ್ಷ ಗೆದ್ಲಿಡಿದ ಮ್ಯಾಗ ಏನು ಮರ ಯಾರು ಕಟ್ಟಾರ ನಿಮ್ಗೆ ಬೈತಾರೆ ಅವರು. ಅಲ್ಲಿ ಏನು ಮಾಡಿದ್ವಿ ಅಂತ ನಮ್ಗೆ ಯಾರು ಹೇಳೋಕ್ಕಾಗಲ್ಲ. ಆ ರೀತಿ ಯಾವ ಇಂಜಿನಿಯರ್ ಕಟ್ಟಾರ ಪಾಪ ಇಂಜಿನಿಯರ್ ಹೇಳುವಷ್ಟು ಹೇಳಿರ್ತಾರ. ಅದನ್ನು ಕೇಳಾರ್ದ ನಮ್ಮ ತಲೆ ಓಡಿಸುವಂಥ ಪ್ರಯತ್ನವನ್ನು ಅನೇಕ ಸಂದರ್ಭದಲ್ಲಿ ಮಾಡುವಂಥದ್ದಾಗದು. ಆ ರೀತಿಯಾಗಿ ನಡೆದ್ರೆ ಒಂದು ಒಳ್ಳೆ ರೀತಿಯಾದಂಥ ಸರ್ವಿಸನ್ನು ತಮ್ಮ ಕಡೆಯಿಂದ ಹೋಗುವಂಥದ್ದಾಗಲಿ. ಮತ್ತು ವಿಶೇಷವಾಗಿ ಇವತ್ತು ಏನು ನಮ್ಮ ಬಿಲ್ಡ್ ಎಕ್ಸ್ಪೋ ಮಾಡಿದ್ದಾರೆ, ಸುಮಾರು 66 ಸ್ಟಾಲ್ಗಳನ್ನು ತೊಗೊಂಡು ಒಂದೇ ರೂಫಿನ ಅಡಿಯಲ್ಲಿ ಎಲ್ಲದನ್ನು ಸೇರಿಸಿ ಈ ಸಲ ಬಿಲ್ಡರ್ಸು ಡೆವಲಪರ್ಸ್ ಕೂಡ ತಮ್ಮ ಜೊತೆ ಕೂತ್ಕೊಳ್ಳುವಂಥದ್ದಾಗಿದೆ. ಯಾಕಂದರೆ ಇಟ್ಸ್ ಅ ಟೀಮ್ ಇದು. ಎಲ್ಲ ಬಿಲ್ಡರ್ಸು ಡೆವಲಪರ್ಸಿಂದ ಹಿಡ್ಕೊಂಡು ಆಲ್ ಮೆಟೀರಿಯಲ್ಸ್, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡೋದು. ಅನೇಕರಿಗೆ ಇದ್ರ ಬಗ್ಗೆ ಸಾಕಷ್ಟು ನಾಲೆಜ್ ಇರೋಂಗಿಲ್ಲ. ಆದರೆ ಈ ರೀತಿಯಾದಂಥ ಎಕ್ಸ್ಪೋಗಳು ನಡೆದಂಥ ಸಂದರ್ಭದಲ್ಲಿ ಬಂದರೆ ಇಲ್ಲಿರ್ತಕ್ಕಂಥ ಎಲ್ಲ ವೆರೈಟಿಗಳನ್ನು ನೋಡಿ, ಎಲ್ಲ ಬೇರೆ ಬೇರೆ ಆಗಿರ್ತಕ್ಕಂಥ ಸಾಮಗ್ರಿಗಳನ್ನು ನೋಡಿದಾಗ ನಮಗೊಂದು ಭಾಳಷ್ಟು ಒಳ್ಳೆ ರೀತಿಯಾದಂಥ ಜ್ಞಾನ ಸಿಗಲಿಕ್ಕೆ ಕೂಡ ಇದೊಂದು ಬಿಲ್ಡ್ ಎಕ್ಸ್ಪೋ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ತಾವು ಹಲವಾರು ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬಂದಿದ್ದೀರಿ. ಇದನ್ನು ಮಾಡೋ ಮುಖಾಂತರ ಜನರಿಗೂ ಕೂಡ, ಗ್ರಾಹಕರಿಗೂ ಕೂಡ ತಲುಪಲಿಕ್ಕೆ ಮತ್ತು ಗ್ರಾಹಕ ಮತ್ತು ಬಿಲ್ಡರ್ಸ್ ನಡುವೆ ಒಂದು ಕೊಂಡಿಯಾಗಿ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಧಾರವಾಡದವರು ಮಾಡ್ತಾ ಇದ್ದಾರೆ ಅನ್ನೋದಂತನ ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ.